ತಿಂತ ಇದ್ದಾಳೆ ನಂದಿತಾ. 1 ಗಂಟೆ ಅಂತೆ ಗಾಯ್ಸ್. ಚರು ಎಲ್ಲಿಗಮ್ಮ ನಾವು ಹೋಗ್ತಾ ಇರೋದು? ಸ್ವಾಮಿ ಎಲ್ಲ ಐತೆ? ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದುತಾ. ಇವತ್ತೇನಪ್ಪ ಅಂದ್ರೆ ವಿಡಿಯೋ ಮಾಡ್ತಾ ಇರೋದು. ಇವತ್ತು ನನಗೂ ನಂದಿತೆಗೂ ಒಂದು ಸ್ಪೆಷಲ್ ಡೇ ಇದೆ. ಸೊ ಅದ್ರ ಕಾರಣದಿಂದ ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಇನ್ನೂ ಊರಿಗೆ ಹೋಗ್ಬೇಕು. ಇನ್ನು ಊರಿಗೆ ಹೋಗಿ ಅಲ್ಲಿ ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು. ಸೊ ಹರಕೆ ಹೊತ್ಕೊಂಡಿದ್ದೀವಿ ನಮ್ಮೂರು ದೇವಸ್ಥಾನದಲ್ಲಿ, ಗಂಗಮ್ಮನ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ಇವತ್ತು ಕಾಣಿಕೆ ಕೊಡಕ್ಕೆ ಹೋಗ್ತಾ ಇದೀವಿ ನಾನು ನಂದಿತಾ. ಹಂಗೆ ಇವತ್ತು ನಮ್ಗೊಂದು ಸ್ಪೆಷಲ್ ಡೇ. ಅವಾಗಲೇ ಹೇಳಿದೆ, ಮುಂದೆ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ನಾಚಿಕೆ. ಫಸ್ಟ್ ಆದ್ರೆ ವಿಡಿಯೋದಲ್ಲಿ ಬರ್ತಾ ಇದ್ರು, ಈ ನಡುವೆ ವಿಡಿಯೋದಕ್ಕೆ ಬರೋದಕ್ಕೆ ನಾಚಿಕೆ ಪಡ್ತಾ ಇದ್ದಾಳೆ. ಸೊ ಇವಾಗ ಹೊರಡ್ಬೇಕು. ನಮ್ಮ ಮೇಡಮ್ ಅವ್ರು ಲಾಕ್ ಆಗ್ತಾ ಇದ್ದಾರೆ ಗೈಸ್. ಗೈಸ್ ಫೈನಲಿ ನಮ್ಮ ಮನೆಗೆ ಬಂದೆ. ಸೊ ನಮ್ಮೂರಲ್ಲಿ ಇದ್ದೀನಿ. ಸೊ ಎಲ್ಲ ರೆಡಿ ಆಯ್ತು, ಪೂಜೆ ಸಾಮಾನೆಲ್ಲ ಎತ್ಕೊಂಡಿದೀವಿ. ನಂದಿತಾ ಎತ್ಕೊಂಡಿದ್ದಾಳೆ. ನನ್ನ ಜೊತೆ ನಮ್ ಶರತ್ನು ಬರ್ತಾನಂತ ಇವತ್ತು. ಚರು ಎಲ್ಲಿಗಮ್ಮ ನಾವು ಹೋಗ್ತಾ ಇರೋದು? ಸ್ವಾಮಿ ಎಲ್ಲ ಐತೆ? ನೀನು ನೋಡಿದ್ಯಮ್ಮ? ಯಾವಾಗ ಹೋಗಿದ್ದೆ? ಇವತ್ತು ಹೋಗಿದ್ದ? ಲೇ ನಾವ್ ಮೊನ್ನೆ ಎಲ್ಲ ಹೋಗಿದ್ದಿದ್ದು. ಸ್ವಾಮಿ ಹೆಸರೇನು? ಗಂಗಮ್ಮನ. ಇವಾಗ ಹೋಗೋಣ. ನಂದಿತಾನು ಕಜ್ಜಾಯ ತಿಂತಾ ಇದ್ದಾಳೆ. ಇನ್ನ ಬೆಳಗ್ಗಿಂದ ಟಿಫನ್ ಏನ್ ಮಾಡಿಲ್ಲ, ಅದಕ್ಕೆ ಕಜ್ಜಾಯ ತಿಂತಾ ಇದ್ದಾಳೆ ನಂದಿತಾ. 1 ಗಂಟೆ ಅಂತೆ ಗಾಯ್ಸ್. ಇನ್ನ 12 ಗಂಟೆ ಆಗಿದೆ ಅಷ್ಟೇ ಟೈಮು. ನಾನು ಇನ್ನೂ ತಿಂದಿಲ್ಲ. ನಂದಿತಾ ಆಲ್ರೆಡಿ ತಿನ್ಬಿಟ್ಲು. ಕಜ್ಜಾಯ ತಿಂತಾ ಇದೆ, ಹಸು ಆಗ್ತಾ ಇದೆ ಅಂತ. ಅದಕ್ಕೆ ಇವಾಗ ಇನ್ನೇನು ಹೋಗೋದೆ ದೇವಸ್ಥಾನ ಹತ್ರಕ. ಬರ್ತಾವನೆ ಈಗ. ನಂದಿತಾ ಪೂಜೆ ಸಾಮಾನು ಎತ್ಕೊಂಡಿದೀವಿ. ಶರತ್ತು ಏನ್ ಎತ್ಕೊಂಡಿದ್ಯಾ? ಶರತ್ತು ಹೂಗ್ಲು ಎತ್ಕೊಂಡಿದ್ದಾನೆ. ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಿಂದ ದೇವಸ್ಥಾನ ಗೇಟಲ್ಲಿ ಇರೋದು. ಸೊ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ನಂದಿತಾ ನೋಡಿ ಮುಂದೆ ಹೋಗ್ತಾ ಇದ್ದಾಳೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಅಲ್ಲಿ ಬರ್ತಾ ಇದ್ದಾಳೆ. ಸೊ ನಮ್ಮ ಶರತ್ನು ಇದ್ದಾನೆ ಮುಂದೆ. ತೋರಿಸ್ತಾ ಶರತ ಇಲ್ಲಿ ನೋಡ. ನೋಡಿ ಶರತ್ನು ನಂದಿತಾ. ಸೊ ಗೈಸ್ ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ನಮ್ಮೂರು ದೇವಸ್ಥಾನ ಗಂಗಮ್ಮ ಅಂತ. ಸೊ ನಿಮ್ಗೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಗೈಸ್, ಇದೇ ನಮ್ಮೂರು ದೇವಸ್ಥಾನ, ಗಂಗಮ್ಮನ ದೇವಸ್ಥಾನ. ಹೊಸದಾಗಿ ಸಂಪೂರ್ಣ ಆಗಿರೋದು. ಬೆಳಗ್ಗೆ ಆಲ್ರೆಡಿ ಯಾರು ಪೂಜೆ ಮಾಡ್ತಿದ್ದಾರೆ. ನಾವು ಇವಾಗ ಮಾಡಿಸ್ತಾ ಇದ್ವಿ. ಬಂದಿದ್ದು ಲೇಟ್ ಆಯ್ತಲ್ಲ. ಮಡ್ಲಕ್ಕಿ ಕಟ್ತಾ ಇದ್ದೀವಿ. ನೋಡಿ ಎಲ್ಲ ಐಟಮ್ ಎಲ್ಲ ತಂದಿದ್ವಿ. ಮಡ್ಲಕ್ಕಿ ಕಟ್ತಾವ್ರೆ. ಅಣ್ಣ ಬರ್ತೈತೆ ನೋಡ. ನಮ್ಮ ಅಣ್ಣನ ಇನ್ನೂ ಬಂದಿಲ್ಲ, ಬರ್ತಾರೆ ಇರು. ನೋಡಿ ದೇವ್ರ ಹತ್ರ ಇಕ್ತಾ ಇದಾರೆ ಮಡ್ಲಕ್ಕಿ ಎಲ್ಲ. ಗೈಸ್ ನಾವು ಅದೇ ಹೇಳಿದ್ವಲ್ಲ ಕಾಣಿಕೆ ಅಂತ, ದೇವ್ರ ಸೊ ಗೈಸ್ ನೋಡಿ ಫೈನಲಿ ದೇವ್ರ ಕಣ್ಣಿಕ್ಕಿದ್ದಾರೆ. ಸೊ ಗಂಗಮ್ಮಕ ನಾವ್ ಇದೇ ತಂದಿದ್ದು ಬೆಳ್ಳಿವು. ಸೊ ಇದು ಕರೆಕ್ಟ್ ಜಾಸ್ತಿ ದೊಡ್ಡದೈತಲ್ಲ ಕದಂಪ. ಕರೆಕ್ಟ್ ಎತ್ಕೊಂಬ ಇಲ್ಲಿ. ಮಾಡು ಪೂಜೆ ದೇವರ ಕೈ ಇವಾಗ ಬಲ್ಲಿ. ಹಂಗೆ ನನ್ನ ಸಬ್ಸ್ಕ್ರೈಬರ್ಸು ಚೆನ್ನಾಗಿರಲಿ, ನನ್ನ ವಿಡಿಯೋ ಯಾರು ನೋಡ್ತಾರೋ ಅವರು ಎಲ್ಲರೂ ಚೆನ್ನಾಗಿರಲಿ. ದೇವರು ಅವ್ರಿಗೂ ಚೆನ್ನಾಗಿ ಮಾಡಲಿ, ಒಳ್ಳೇದು ಮಾಡಲಿ ಗೈಸ್. ತಗೊಳ್ಳೋ ನಂದಿತಾ. ಸೊ ನೀವು ಮಂಗಳಾರತಿ ತಗೊಳ್ಳಿ, ನಿಮಗೂ ಒಳ್ಳೇದಾಗಲಿ. ಸೊ ಗೈಸ್ ಪೂಜೆ ಎಲ್ಲ ಮುಗೀತು. ಇನ್ನೇನು ಮನೆಗೆ ಹೋಗೋದೆ. ಹಾಯ್ ಗೈಸ್ ಫೈನಲಿ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ. ಬೆಳಗಿಂದ ಊಟ ಮಾಡಲಿಲ್ಲ. ಸೊ ಅದಕ್ಕೆ ಊಟ ಮಾಡ್ತಾ ಇದ್ದೀನಿ. ನಮ್ಮ ಮೇಡಮ್ ಇನ್ನೂ ಇಲ್ಲ, ಇನ್ನೂ ತಿಂದಿಲ್ಲ. ಸೊ ಮೇಡಮ್ನ ಇವಾಗ ಇಟ್ಕೊಂಡು ಬರ್ತಾಳೆ. ಇವಾಗ ಊಟ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ನಂದಿತಾ ದೇವಸ್ಥಾನದಿಂದ ಮನೆಗೆ ಬರೋ ತಟ್ಟಿಗೆ ಸಾಕಾಗೋಯ್ತಂತೆ. ನಡ್ಕೊಂಡು ಹೋಗೋ ತಟ್ಟಿಗೆ ಹಿಂಗಂದ್ರೆ ಇನ್ನು ತೋಟದಲ್ಲಿ ಕೆಲಸ ಮಾಡೋವಾಗ ಹೆಂಗೋ ನಂದಿತಾ ಯಾವಾಗ್ಲೂ ಹೇಳ್ತಾರೆ ನಂಗೆ ತೋಟದಲ್ಲಿ ಕೆಲಸ ಮಾಡಕ್ ಇಷ್ಟ ಅಂತ. ನಡಿಯೋ ತಟ್ಟಿಗೆ ಸಾಕಾಗೋಗಿತ್ತು. ಗೈಸ್ ಫೈನಲಿ ಮನೆಗೆ ಬಂದಿದ್ದೀವಿ. ಅಲ್ಲಿ ನಮ್ಮೂರಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಗಂಗಮ್ಮ ದೇವಸ್ಥಾನದಲ್ಲಿ ಏನಪ್ಪ ನಿಮ್ಗೆ ಸರ್ಪ್ರೈಸ್ ನಮ್ಮಿಬ್ರದ್ದು ಹೇಳ್ತಾ ಇದ್ವಲ್ಲ, ನಮ್ಮಿಬ್ರಿಗೂ ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಅದಕ್ಕೆ ಇವಾಗ ಹೇಳೋಣ ಅಂತ. ಏನಿಲ್ಲ ಗೈಸ್, ನಾನು ನಂದಿತಾನ ಮದುವೆ ಮಾಡ್ಕೊಂಡು ಇದು
ಮೂರು ವರ್ಷ ಕಂಪ್ಲೀಟ್ ಆಯ್ತು ಇವತ್ತಿಗೆ. ಸೊ ಇವತ್ತು ನಾವು ಥರ್ಡ್ ಇಯರ್ ಸೆಲೆಬ್ರೇಷನ್ ಥರ್ಡ್ ಇಯರ್ ಆ್ಯನಿವರ್ಸರಿ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅದು ನಂದಿತಾ ಬೇರೆ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ರು. ಈ 3ನೇ ವರ್ಷಕ್ಕೆ ದೇವ್ರಿಗೆ ಈ ಥರ ಅದೇ ದೇವ್ರಿಗೆ ಕಣ್ ತಂದಿದ್ವಿ. ಸೊ ಬೆಳ್ಳಿವು. ಸೊ ಅದು ಅಷ್ಟೇ ಹರಕೆ ಹೊತ್ಕೊಂಡಿದ್ವಿ. ಅದಕ್ಕೆ ನಮ್ಮೂರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಇಬ್ಬರು ಕೊಟ್ಬಿಟ್ಟು ಹಂಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಇದೇ ಇವತ್ತು ನಮಗೆ ಸ್ಪೆಷಲ್ ಡೇ ಅಂದಿದ್ದು. ಅದಕ್ಕೆ ಇವಾಗ ಹೇಳ್ತಾ ಇದ್ದೆ ಸೈಲೆಂಟು. ಸ್ಟಾರ್ಟಿಂಗ್ ಆದರೆ ವಿಡಿಯೋಗೆ ಬರ್ತಾಯಿದ್ರು, ಈ ನಡುವೆ ಯಾಕೋ ವಿಡಿಯೋಗಳು ಬರೋದಕ್ಕೆ ನಾಚಿಕೆ ಅಂತೆ. ಸೊ ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಟೋಟಲ್ಲು 13 ಇಯರ್ಸ್ ಆಯಿತು ಮದುವೆ. ಲವ್ ಮಾಡ್ತಾ 10 ಇಯರ್ಸ್ಗೇನೋ ಮದುವೆ ಮಾಡ್ಕೊಂಡಿದ್ದು. ಇವತ್ತು 13 ಇಯರ್ಸ್ ಆಯಿತು. 13 ಇಯರ್ಸ್ ಕಂಪ್ಲೀಟ್ ಆಯಿತು ನಂದಿತಾ ನನ್ನ ಲೈಫ್ಗೆ ಬಂದು. ಸೊ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ ಇಬ್ಬರು. ನನ್ನಿಂದ ತುಂಬ ಅವ್ರ ಮನೆಯಲ್ಲಿ ಗಲಾಟೆಗಳು ಜಗಳಗಳು ಅವೆಲ್ಲ ಆಗಿದೆ. ನನ್ನಿಂದ ನಂದಿತಾ ತುಂಬ ಬಯಸ್ಕೊಂಡಿದ್ದಾಳೆ. ಫೈನಲಿ ಲಾಸ್ಟಿಗೆ ನಾವು ಮದುವೆ ಆಯಿತು. ಮದುವೆ ಆಗಿ 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಸೊ ಸ್ಟಾರ್ಟಿಂಗು ಒಂದು 3-4 ತಿಂಗಳ ಕಷ್ಟ ಆಯಿತು. ನನಗೊಬ್ಬನಿಗೆ ಅವಾಗ ಕೆಲಸ ಇದ್ದಿದ್ದು. ಸೊ ಅವಾಗ ನಾವು ಬೆಂಗಳೂರಲ್ಲಿ ಇದ್ವಿ. ಇಲ್ಲಿ ವಿಜಯಪುರಕ್ಕೆ ಬಂದು 1 ಇಯರ್ ಕಂಪ್ಲೀಟ್ ಆಯಿತು ಅಷ್ಟೇ. 1 ಇಯರ್ ಮೇಲೆ ಒಂದು 2 ಮಂತ್ಸ್ ಕಂಪ್ಲೀಟ್ ಆಯಿತು. ಆವಾಗ ನಾವು 4 ತಿಂಗಳಿಗೆ ನಂದಿತಾ ಗ್ರಾಮನ್ ಅಂತ ಒಂದು ಇದಿದೆ ಫ್ರಾಂಚೈಸಿ, ಅದರಲ್ಲಿ ಅಪ್ಲಿಕೇಶನ್ ಹಾಕಿದ್ರು. ಆವಾಗ 4 ತಿಂಗಳಿಗೆ ಆಯಿತು. ಇವಾಗ ನಮ್ಮದೇ ಅಂತ ಒಂದು ಸ್ವಂತ ಬಿಸ್ನೆಸ್ ಇದೆ, ನಮ್ಮದೇ ಅದೇ ಸೈಬರ್ ಇದೆ. ಸೊ ಅದರಲ್ಲಿ ನಂದಿತಾ ವರ್ಕ್ ಮಾಡ್ತಾರೆ, ನಾನು ಬಂದುಬಿಟ್ಟು ಕೆಲಸ ಮಾಡ್ತೀನಿ ಹಾಸ್ಪಿಟ್ಲಲ್ಲಿ. ಸೊ ಫಸ್ಟು ಬೆಂಗಳೂರಲ್ಲಿದ್ದೆ, ಇವಾಗ ನಮ್ಮೂರ ಕಡೆನೇ ಇದ್ದೀವಿ. ಸೊ ಫ್ಯೂಚರ್ ನಾವು ಊರ ಕಡೆನೇ ಹೊರಟೋಗ್ತೀವಿ, ಮನೆ ಕಟ್ಕೊಂಡು ಊರಲ್ಲಿ. ಸೊ ಊರ ಕಡೆನೇ ಹೊರಟೋಗ್ತೀವಿ. ಇವಾಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಗಾಯ್ಸ್. ಹೆಂಗೋ ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಲ್ಲ ಗಾಯ್ಸ್, ಇವಾಗ ಹೆಂಗೋ ಅವ್ರ ಮನೆಯವರು ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಅವಾಗೆ ಒಂದು ತಿಂಗಳಿಗೆಲ್ಲ ಅವ್ರ ಮನೆಯವರು ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇವಾಗೂ ಅವ್ರ ಮನೆ ಕಡೆ 1 ವಾರಕ್ಕೆ ಅಂತೆ, ನಾನು 1 ತಿಂಗಳು ಅನ್ಕೊಂಡೆ. 1 ವಾರಕ್ಕೆ ಎಲ್ಲರೂ ಫೋನ್ ಮಾಡಿ ಎಲ್ಲರೂ ಮಾತಾಡಿದ್ರು. ಇವಾಗೂ ಅಷ್ಟೇ ಅವ್ರ ಅಕ್ಕ ಮನೆಯವ್ರಿಗಾಗಲಿ ಎಲ್ಲರ ಮನೆಗೂ ಹೋಗ್ಬಿಟ್ಟು ಬರ್ತಾ ಇರ್ತೀವಿ. ಸೊ ಚೆನ್ನಾಗಿ ಅವ್ರ ಕಡೆನೂ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಮನೆಯಲ್ಲ ಅಂತೂ ಬಿಡಿ, ಅವತ್ತೇ ಫಸ್ಟ್ ಡೇನೆ ನಮ್ಮ ಮನೇಲಿ ಯಾವಾಗ ಒಪ್ಪಿಗೆ ಆಗಿದ್ರು ನಾನು ಲವ್ ಮಾಡ್ತಾ ಇದ್ದಾಗೆ. ಆವಾಗ ನಮ್ಮ ಮನೆಯವರೆಲ್ಲ ರೆಡಿಯಾಗಿದ್ದರು, ಅವ್ರಿಗೇನು ತೊಂದರೆ ಇರಲಿಲ್ಲ. ಸೊ ಒಳ್ಳೆ ಹುಡುಗಿ ಅಲ್ಲ, ಅದಕ್ಕೆ ಏನು ಟೆನ್ಷನ್ ಇರಲಿಲ್ಲ. ಸೊ ನನ್ನ ಲೈಫ್ ಬಂದು ತುಂಬ ಖುಷಿ ಆಯಿತು. ಬೇರೆಯವ್ರು ಬಂದಿದ್ರು ಹೆಂಗಿರ್ತಾಯಿತ್ತೋ ಗೊತ್ತಿರಲಿಲ್ಲ, ಬಟ್ ನಂದಿತಾ ಬಂದು ತುಂಬ ಖುಷಿ ಆಗುತ್ತೆ. ಆವಾಗ ಒಳ್ಳೆ ಟಾರ್ಚರ್ಗೂ ಅನಿಸುತ್ತೆ, ಬಟ್ ಲೈಫ್ ಅಂದಮೇಲೆ ಒಂದೇ ಥರ ಇರೋದಿಲ್ಲಲ್ಲ. ಡೈಲಿ ದೀಪಾವಳಿ ಹಬ್ಬ ಇರುತ್ತೆ ಗೈಸ್, ಆವಾಗ ಹಂಗೂ ಇರುತ್ತೆ ಹಿಂಗೂ ಇರುತ್ತೆ. ಸೊ ಅದಕ್ಕೆ ಇಬ್ಬರು ಹೊಂದ್ಕೊಂಡು ಹೋದರೆ ಏನೂ ಆಗಲ್ಲ ಲೈಫಲ್ಲಿ. ಒಂದು ದಿವಸ ಜಗಳನೂ ಮಾಡ್ತಾರೆ, ತುಂಬ ಆಟ. ನನಗಂತೂ ತುಂಬ ಆಟ ಮಾಡ್ತಾಳೆ, ನಾನು ಕೂಡ ಅಷ್ಟು ಆಟನೇ ಮಾಡಲ್ಲ. ಏನು ನೀನು ಆಟ ಮಾಡಲ್ವಾ? ತುಂಬ ಆಟ ಮಾಡ್ತಾಳೆ ಗಾಯ್ಸ್. ಆಟ ಒಂದು ಅಷ್ಟೇ, ಇನ್ನೆಲ್ಲ ನನಗೇನು ಬೇಕು ಎಲ್ಲ ಕೊಡಿಸ್ತಾಳೆ ಪಾಪ. ನನ್ನೆಲ್ಲ ಚೆನ್ನಾಗಿ ನೋಡ್ಕೊತಾಳೆ. ಅವಾಗ ಆಟ ಮಾಡ್ತಾಳೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ ಗಾಯ್ಸ್. ಸೊ ವಿಡಿಯೋ ಇಷ್ಟಿಗೆ ಲಾಸ್ಟ್ ಮಾಡ್ತಾ ಇದ್ವಿ. ಅವ್ರ ಅಕ್ಕ ಮನೆಗೆ ಇವಾಗ ಹೋಗಬೇಕು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಲೈಕು ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನನಗೆ ಸ್ವಲ್ಪ ಮಾತಾಡುವಾಗ ತೊದಲುತ್ತೆ ನಾಲ್ಗೆ, ಸಬ್ಸ್ಕ್ರೈಬ್ ಅನ್ನೋದು ನನಗೆ ತಿರ್ಗಲ್ಲ. ಅದಕ್ಕೆ ನಂದಿತಾ ಅವಾಗಿಂದ ನಗಿತಾ ಇದ್ದಾಳೆ, ತುಂಬ ಸತಿನೂ ಹೇಳಿದ್ದಾಳೆ. ಸೊ ನಾನು ಈ ನಡುವೆ ನಮ್ಮೂರ ಕಡೆ ಹೋಗೋದ್ರಿಂದ ತೋಟಗಳಲ್ಲಿ ವಿಡಿಯೋ ಮಾಡ್ತೀವಿ ನಾವು. ಜಾಸ್ತಿ ಅಗ್ರಿಕಲ್ಚರೇ. ನನಗಂತೂ ತುಂಬ ಇಷ್ಟ ಅಗ್ರಿಕಲ್ಚರ್ ಮಾಡೋದು. ನಂದಿತಾಗೆಲ್ಲ ಬಿಸ್ನೆಸ್ ಮಾಡಬೇಕಂತ ಇಷ್ಟ. ನನಗೆ ಅಗ್ರಿಕಲ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಇಷ್ಟ ಆಗುತ್ತೆ ಅಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಅಂದರೆ ಲೈಕ್ ಮಾಡಬೇಡಿ. ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳೋದಿದೆಯಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಮೇಡಮ್, ಎಲ್ಲ ಹೇಳೋದಿರುತ್ತೆ, ನಾಚಿಕೆ ಅಂತ ಹೇಳಿರಲ್ಲ ಅಷ್ಟೇ. ಸೊ ಗೈಸ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.